ಮುಡ ಅಸ್ತ್ರದ ನಂತರ ಈಗ ಮತ್ತೊಂದು ಅಸ್ತ್ರದ ಜೊತೆಗೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ. ಮುಡ ಅಸ್ತ್ರ ಆಯ್ತು, ಈಗ ಬಿಜೆಪಿಯಿಂದ ವಾಲ್ಮೀಕಿ ಅಸ್ತ್ರ ಪ್ರಯೋಗ. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಬಿಜೆಪಿ ನಿಯೋಗದಿಂದ ರಾಜ್ಯಪಾಲರ ಭೇಟಿ ಸಾಧ್ಯತೆ ಇದೆ. ಬಳ್ಳಾರಿ ರಾಯಚೂರು ಲೋಕಸಭೆ ಚುನಾವಣೆಗೆ ಈ ಹಣವನ್ನ ಬಳಸಿಕೊಳ್ಳಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಇದೆ. ಬಿಜೆಪಿ ನಿಯೋಗದಿಂದ ರಾಜ್ಯಪಾಲರಿಗೆ ದೂರು ನೀಡುವಂತಹ ಸಾಧ್ಯತೆ ಇದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅರುಣ್ ಕೂಡ ಸಾಥ್ ನೀಡುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಫಲಿತಾಂಶ ಸಂಬಂಧಪಟ್ಟ ಹಾಗೆ ರದ್ದುಗೊಳಿಸುವಂತೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ರು ಅರುಣ್. ಬಳ್ಳಾರಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಅರುಣ್. ವಾಲ್ಮೀಕಿ ನಿಗಮದ ಹಣ ಮತ್ತು ಪರಿಶಿಷ್ಟ ಕಲ್ಯಾಣ ನಿಧಿ ಚುನಾವಣಾ ಅಕ್ರಮಕ್ಕೆ ಬಳಕೆ ಆಗಿದೆ ಅಂತ ಆರೋಪ ಮಾಡಿದ್ರು ಅರುಣ್. ಸೊ ದೂರುದಾರ ಅರುಣ್ ಅವರು ಕೂಡ ಹೋಗಲಿದ್ದಾರೆ. ದೂರಿನ ಕೆಲವು ಮಹತ್ವದ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ರು ಅರುಣ್. ಈಗ ಅರುಣ್ ಜೊತೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ಸಲ್ಲಿಸುವುದಕ್ಕೆ ಬಿಜೆಪಿಯ ನಿಯೋಗ ಮುಂದಾಗಿದೆ. ಸೊ ಬಿಜೆಪಿ ಈ ವಾಲ್ಮೀಕಿ ನಿಗಮ ಏನಿದೆ ಅದರ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ತೀವ್ರಗೊಳಿಸಬೇಕು, ಮುಡಾ ರೀತಿಯಾಗಿಯೇ ಇದನ್ನು ಕೂಡ ಮುನ್ನೆಲೆಗೆ ತರಬೇಕು ಅನ್ನೋದು ಈಗ ನಡೆಯುತ್ತಿರುವಂಥ ಪ್ಲಾನ್. ಬಳ್ಳಾರಿ ಹಾಗೂ ರಾಯಚೂರು ಲೋಕಸಭಾ ಚುನಾವಣೆಗೆ ಈ ಹಣ, ಈ ನಿಧಿ, ಈ ಏನು ಇಡಲಾಗಿತ್ತು ಅನುದಾನ, ಈ ಹಣ ಅದನ್ನು ಬಳಸ್ಕೊಳ್ಳಲಾಗಿದೆ ಅಂತ. ಸೊ ದೂರುದಾರ ಅರುಣ್ ಈಗ ಅವರ ಜೊತೆಗೆ ಬಿಜೆಪಿಯ ನಿಯೋಗ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಸೊ ಬಳ್ಳಾರಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಅರುಣ್. ಈ ಹಣ ಎಲ್ಲೆಲ್ಲಿ ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂಥ ವರದಿಯನ್ನು ಸಲ್ಲಿಸಿದರು.